Yes, I have, but I'll not say my plans. ತುಂಬ ಬೆಳಿಬೇಕು ಅಂದರೆ ಮೇನು ಒಂದು ರಾಜಕೀಯ ವ್ಯಕ್ತಿ ಆಗಬೇಕು, ಆಯಿತಾ? ಬಿಗ್ನೆಸ್ಗಿನ್ನ ರಾಜಕೀಯ ವ್ಯಕ್ತಿ ಇಲ್ಲ ಫಿಲಮ್ ಸ್ಟಾರ್ ಆಗಬೇಕು. ಪಾನಿಪುರಿ ಪರ್ಚೇಸಲ್ಲಿ ಎಡವಿದ್ರೆ ಪ್ರಾಫಿಟ್ ಫುಲ್ಲು ಲಾಸ್ ಆಗಿ ಹೋಗುತ್ತೆ. ಆಫೀಸ್ ಅಂದರೆ ನಾವು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಕೂತ್ಕೊಬೇಕು. ಬಿಸ್ನೆಸ್ ಅಂದರೆ ನಮ್ಮ ಓನಾಗಿ ನಾವು ದುಡಿಬೋದು. ಲಾಕ್ಡೌನ್ ಆಯ್ತಲ್ಲ, ಅಲ್ಲಿವರೆಗೂ ನಾನು ಕೆಲಸ ಮಾಡಿದೆ. ಮೊದಲು ವಿಧಾನಸೌಧದಲ್ಲಿ ಕೆಲಸ ಮಾಡಿದ್ದು. ಅದಾದರೂ ಮಾಡ್ಬೋದು. ಗೋಬಿ ಮಂಚೂರಿ, ಬಟ್ ಸೈಡಲ್ಲಿ ಎಗ್ ರೈಸು. ನಮಸ್ಕಾರ, ನಾವು ಇವಾಗಿದ್ದೀವಿ ಓರಿಯನ್ ಮಾಲ್ ಹತ್ರ. ಆ್ಯಂಡ್ ಎಸ್, ಇವತ್ತಿನ ಏನು ಸ್ಪೆಷಲ್ ಅಂತ ಅಂದರೆ ನಾವು ಮಾತಾಡ್ತಿರೋದು ದ ಬೆಸ್ಟ್ ಬಿಸ್ನೆಸ್ ಇನ್ ಬ್ಯಾಂಗ್ಳೂರ್. ಸೊ ನಿಮ್ಮ ಪ್ರಕಾರ ಏನೇನಿದೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆ ಸಬ್ಸ್ಕ್ರೈಬ್ ಆ್ಯಂಡ್ ಟರ್ನ್ ಆನ್ ದ ಬೆಲ್ ಐಕಾನ್ ಫಾರ್ ಮೋರ್ ಅಪ್ಡೇಟ್ಸ್ ಫಾರ್ ಕನ್ನಡ ಔಟ್ಸ್. ಅಕಾರ್ಡಿಂಗ್ ಟು ಯು, ವಾಟ್ ಇಸ್ ದ ಬೆಸ್ಟ್ ಬಿಸ್ನೆಸ್ ಇನ್ ಬ್ಯಾಂಗ್ಳೂರ್? ಪಾನಿಪುರಿ ಸ್ಟ್ರೀಟ್ ಫುಡ್ ಆರ್ ಬೆಸ್ಟ್. Street like food which business goes, like food business, which business goes in Bangalore? I think mostly food, then auto, then dress. Same huh? So how do you think, guys, like at us works? What is an idea on that? So like food now everyone loves different kind of food. Nowadays foodies are rising, so I think food. So what you feel when you have some work or one business you have to start, what you feel? I'll definitely go with food. I think lifestyle related businesses would do, because nowadays like lifestyle has become like a thing that people show off. So anything related to lifestyle would go good. And food, coffee has become, famous, so yeah. You have any idea to start up or something, what you would go for? Yes, I have, but I'll not say my plans. But also I'd say that anything related to alcohol would boom, because Bangalore has become Silicon City, obviously it is. And people come, and after weekends, on the weekends everyone drinks, so anything related to this also will do. But it's happening. It's a never ending business. Thank you so much. Thank you. Thank you. ಯಾವ ಬಿಸ್ನೆಸ್ ಬ್ಯಾಂಗ್ಳೂರಲ್ಲಿ ಮಾಡ್ಬೋದು ಅನ್ಸುತ್ತೆ? ಬ್ಯಾಂಗ್ಳೂರ್ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಮೇಡಮ್, ಬಟ್ ಬಿಸ್ನೆಸ್ ಬಗ್ಗೆ ಹೇಳ್ತೀನಿ. ಬೇಕಾದರೆ ನಾನು ಕಂಪ್ನಿಲೆಲ್ಲ ವರ್ಕ್ ಮಾಡಿದೆ, ಒಂದು 5 years 6 years ಮಾಡಿದೆ. ನನಗೆ ಬಿಸ್ನೆಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು. ಕೋವಿಡ್ ಆದಮೇಲೆ ನಾನು ಫ್ಲವರ್ ಬಿಸ್ನೆಸ್ ನಾನು 20 yearsಯಿಂದ ಮಾಡ್ತಿದ್ದೆ. ಅದನ್ನು ಇವಾಗ ಮಾಡ್ಕೋತಾ ಬಂದೆ. ನಾವು ಬಿಸ್ನೆಸ್ ಮಾಡಬೇಕಾದ್ರೆ ಏನು ಅಂದರೆ ಪರ್ಚೇಸ್ ಮಾಡ್ತೀವಲ್ಲ, ಪರ್ಚೇಸಲ್ಲಿ ಎಡವಿದ್ರೆ ಪ್ರಾಫಿಟ್ ಫುಲ್ಲು ಲಾಸ್ ಆಗಿ ಹೋಗುತ್ತೆ. ಪರ್ಚೇಸ್ ಏನಿದೆ, ಪರ್ಚೇಸ್ ಮಾಡಬೇಕಾದ್ರೆ ನೀವು ಯಾವುದನ್ನೇ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ಸೇಲ್ ಮಾಡಬೇಕು ಅಂದರೆ ಪರ್ಚೇಸಲ್ಲಿ ಏನೇನು ಕ್ವಾಲಿಟಿ, ರೇಟು ಅವೆಲ್ಲದನ್ನೂ ನೀವು ಗಮನದಲ್ಲಿಟ್ಕೊಂಡು ಪರ್ಚೇಸ್ ಮಾಡಿದ್ರೆ, ಒಂದು ಮಿನಿಮಮ್ ವ್ಯಾಲ್ಯೂವಲ್ಲಿ ಪರ್ಚೇಸ್ ಮಾಡಿದ್ರೆ ನೀವು ಒಳ್ಳೆ ರೇಟಿಗೆ ಸೇಲ್ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಬರುತ್ತೆ. ನೀವು ಪರ್ಚೇಸಲ್ಲೇ ಎಡವಿದ್ರಿ ಅಂದರೆ ನೀವು ಸೇಲ್ ಮಾಡಬೇಕಾದ್ರೆ ನಿಮಗೆ ತುಂಬ ಕಷ್ಟ ಆಗುತ್ತೆ. ನಿಮ್ಮ ಪ್ರೈಸಿಗೆ ಸೇಲ್ ಮಾಡಬೇಕಾದ್ರೆ ಬಿಸ್ನೆಸ್ ಮಾಡಿದ್ರೆ ಒಳ್ಳೆಯದು. ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಆಗುತ್ತೆ, ತುಂಬ ಕಾಂಪಿಟೇಟಿವ್ನೆಸ್ ಇದೆ, ತುಂಬ ಎಲ್ಲರೂ ಮಾಡಬೇಕು ಅಂದ್ಕೊಳ್ತಾರೆ. ನಾವು ಅಂದ್ಕೊಂಡಂಗೆ ಮಾಡಬೇಕು ಅಂದರೆ ಸ್ಟ್ರಗಲ್ ಇರುತ್ತೆ ಸ್ಟಾರ್ಟಿಂಗಲ್ಲಿ. ಅದನ್ನು ದಾಟಿದ್ರೆ ಗ್ಯಾರಂಟಿ ನಿಮಗೆ ಸಕ್ಸಸ್ ಅಂತೂ ಸಿಕ್ಕೇ ಸಿಗುತ್ತೆ. ನಾನು ಓದಿ M.Com ಮಾಡಿದ್ದೀನಿ. ಆದರೂ ಇದು ಮಾಡ್ಕೊಂಡು ನಾನು ಬೇರೆ ಓದಿರೋ ತಕ್ಕನಾಗ ಏನಾದರೂ ಸ್ವಲ್ಪ ಜಾಸ್ತಿ ನನಗೆ ಅದ್ರ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಬಿಸ್ನೆಸ್ಸಲ್ಲಿ ಜಾಸ್ತಿ ಮಾಡ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಕನ್ನಡ ವುಡ್. ಲೈಕ್ ಬಿಸ್ನೆಸ್ ಇಸ್ ಬೆಟರ್ ಆರ್ ಆಫೀಸ್ಗೆ ಹೋಗಿ ವರ್ಕ್ ಮಾಡೋದು ಬೆಟರಾ ಅಂತ? ಸೊ ನಿಮ್ಮ ಅದ್ರ ಬಗ್ಗೆ ಫೀಡ್ಬ್ಯಾಕ್ ಏನಿದೆ? ಬಿಸ್ನೆಸ್ ಬೆಟ್ರಾ, ಆಫೀಸಲ್ಲಿ ವರ್ಕ್ ಮಾಡೋದು ಬೆಟ್ರಾ? ಈಗ ನಾನು ಸದ್ಯಕ್ಕೆ ಓದ್ತಾ ಇದ್ದೀನಿ. ಸೊ ಅದ್ರ ಪ್ರಕಾರ ಐ ಫೀಲ್ ದಿಸ್ ಆಫೀಸ್ ಕಂಪ್ನಿ ಆರ್ ಸಮಥಿಂಗ್ ಲೈಕ್ ದಟ್ MNC ಕಂಪ್ನೀಸ್ ಇಸ್ ಬೆಟರ್. ಆಫ್ಟರ್ ಅ ವೈಲ್ ಆಫ್ ಎಕ್ಸ್ಪೀರಿಯನ್ಸ್ ಆರ್ ಸಮಥಿಂಗ್ ಬಿಸ್ನೆಸ್ ನೋಡ್ಬೋದು. ಎನಿ ಐಡಿಯಾ? ಓಕೆ, ನೀವು ಬಿಸ್ನೆಸ್ ಮಾಡಿದ್ರೆ ಯಾವ ಬಿಸ್ನೆಸ್ ಮಾಡ್ಬೋದು ಅಂತ? ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಗೊತ್ತಿಲ್ಲ. ದ ಪ್ಲೇಸ್ ಐ ಆಮ್ ಸ್ಟಡಿಂಗ್ ಇಸ್ ಅ ವೆರಿ ರೆಸ್ಟ್ರಿಕ್ಟೆಡ್ ರಿಸರ್ವ್ಡ್ ಪ್ಲೇಸ್. ಸೊ ಅಲ್ಲಿ ಒಂದು ಲೈಕ್ ವೆಹಿಕಲ್ ರೆಂಟಲ್ ಟೈಪ್ ಆರ್ ಕ್ವಿಝೀನ್ಸ್ ಬರುತ್ತಲ್ಲ, ಬೇರೆ ಕ್ವಿಝೀನ್ಸ್ ಆ ಥರದ್ದು ಶುರು ಮಾಡ್ಬೋದು ಬಿಸ್ನೆಸ್. ಸೊ ಇವಾಗ ನಿಮ್ಮ ಪ್ರಕಾರ ಯು ಆರ್ ಸ್ಟಡಿಂಗ್, ಸೊ ನೀವು ಇವಾಗ ಆಫೀಸ್ ಕೆಲಸ ಮಾಡೋದು ಬೆಸ್ಟ್. ಸೊ ದಟ್ ಐ ಕ್ಯಾನ್ ಲೇಟರ್ ಆನ್ ಗೋ ಆನ್ ಇನ್ವೆಸ್ಟ್ಮೆಂಟ್ ಬೇಕಂದರೆ ಆ ಥರ ನಾನೇ ಇನ್ವೆಸ್ಟ್ ಮಾಡಿಕೊಂಡು ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ಇರೋಂಗೆ. ಓಕೆ, ಥ್ಯಾಂಕ್ ಯು ಸೊ ಮಚ್.
ಆಲ್ ದಿ ಬೆಸ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕನ್ನಡ ವುಡ್ ಚಾನಲ್. ಸೊ ನಿಮ್ಮ ಪ್ರಕಾರ ನಾವು ಬಿಸ್ನೆಸ್ ಮ್ಯಾನ್ಸು, ನಮ್ಗೆ ಬಿಸ್ನೆಸ್ ಬೆಟರ್ ಅನಿಸುತ್ತೆ. ಸರ್ ಬಿಸ್ನೆಸ್ಸಲ್ಲಿ ಇವಾಗ ಕನ್ನಡ ಅಂದರೆ ಅಪ್ಕಮಿಂಗ್ ಬರ್ತಿರೋ ಯೂತ್ಗೆ ಯಾವ ಬಿಸ್ನೆಸ್ ಬೆಸ್ಟ್ ಅನ್ಸುತ್ತೆ? ಸೊ ನನ್ನ ಇಂಡಸ್ಟ್ರಿಯಲ್ಲಿ ಹೋಗೋದು ಬೆಸ್ಟ್ ಅನಿಸುತ್ತೆ. ಇಂಡಸ್ಟ್ರಿಗೆ ಹೋಗೋದು ಹೌದು. ಅದು ಸೊ ಅವ್ರದ್ದು ಓನಾಗಿ ಹೋಗಿ ಓನಾಗಿ ಮಾಡಿಕೊಂಡು ಆಮೇಲೆ ಅದನ್ನು ಮಾರ್ಕೆಟಿಂಗಲ್ಲಿ ಮಾಡೋದು ಸೊ ಚೆನ್ನಾಗಿ ಅನಿಸುತ್ತೆ. ಅದು ಸರ್, ನಿಮ್ಮ ಬೆಟರ್. ಪ್ರಕಾರ ಬಿಸ್ನೆಸ್ ಬಿಸ್ನೆಸ್ ಏನಾದರೂ ಬೇರೆ ಬಿಸ್ನೆಸ್ ಯೂತ್ಸಿಗೆ ಬೇಕಾದ ಮಾಡೋದು ಬಿಸ್ನೆಸ್ ಮೇಡಮ್, ಅವ್ರ ಇಂಟ್ರೆಸ್ಟ್ ಮೇಡಮ್, ಅವ್ರ ಕೆಪಬಿಲಿ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಅದು ಬಿಸ್ನೆಸ್ಸಲ್ಲಿ ಏನಂದರೆ ಅವ್ರ ಸೆಲ್ಫ್ ಇಂಟ್ರೆಸ್ಟ್ ಇದ್ದರೆ ನೀವು ಯಾವುದೇ ಕ್ಯಾಟಗರಿಗೆ ಹೋಗ್ರಿ ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತೆ, ಸೆಲ್ಫ್ ಪ್ಲೇಸ್ ತೊಗೊತಾರೆ ಅವರು. ಮೇನ್ ಸೆಲ್ಫ್ ಕಾನ್ಫಿಡೆನ್ಸ್ ನಾವು ಬೆಳಿಬೇಕನ್ನೋ ಒಂದು ಹುರುಪು ಇರಬೇಕು ಅಷ್ಟೇ. ಬೇಕಾದ ಬಿಸ್ನೆಸ್ ತೊಗೊಳ್ಳಿ ಮೇಡಮ್. ಸೊ ನಿಮ್ಮ 3 ಜನದ ಪ್ರಕಾರ ಬಿಸ್ನೆಸ್. ಹೌದು. ಯಾಕಂದ್ರೆ ನಾವು ಅದೇ ಕ್ಯಾಟಗರಿಯಿಂದ ಬಂದಿರೋದು. ಬಿಸ್ನೆಸ್ ಬಿಸ್ನೆಸ್ಸಾ ಹೆಂಗೆ ಹೇಳ್ತೀರಾ ಬಿಸ್ನೆಸ್ ಅಂತ? ಆಫೀಸ್ ಅಂದರೆ ನಾವು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಕೂತ್ಕೊಬೇಕು. ಬಿಸ್ನೆಸ್ ಅಂದರೆ ನಮ್ಮ ಓನಾಗಿ ನಾವು ದುಡಿಬೋದು. ಸೊ ರಜಾ ಹಾಕಿದ್ರೆ ಇವಾಗ ಆಫೀಸ್ ಕಡೆಯಿಂದ ಬೈತಾರೆ, ಫೋನ್ ಬರುತ್ತೆ, ಟೆನ್ಷನ್ ಆಗುತ್ತೆ. ಬಿಸ್ನೆಸ್ ಅಂದರೆ ನಾವು ಯಾವಾಗ ಬೇಕಂದ್ರೂ ಬಂದು ಯಾವಾಗಾದ್ರೂ ಬಿಸ್ನೆಸ್ ಮಾಡ್ಬೋದು. ಸೊ ನಿಮ್ಮ ಪ್ರಕಾರ ಬಿಸ್ನೆಸ್ ಇಸ್ ಬೆಟರ್. ಓಕೆ, ನನಗೆ ತಿಳಿದ ಮಟ್ಟಿಗೆ ಬಿಸ್ನೆಸ್ ಬೆಟರ್. ಯಾವ ಬಿಸ್ನೆಸ್ ಬೆಟರ್? ಯಾವುದೇ ಕೆಲಸ ಮಾಡಲಿ ತೊಂದರೆ ಇಲ್ಲ. ಸರ್ ಇವಾಗಿನ ಯೂತ್ಸಿಗೆ ಯಾವ ಕೆಲಸ ಸ್ಟಾರ್ಟ್ ಮಾಡ್ಬೋದು? ಯಾವ ಕೆಲಸ ಅಂದರೆ ನನಗೆ ತಿಳಿದ ಮಟ್ಟಿಗೆ ಯೂತ್ಗೆ ಈ ಕೆಲಸ ಆ ಕೆಲಸ ಅಂತ ನನ್ನ ಇದರಲ್ಲಿ ಯಾವುದೋ ಅಂತ ಇಲ್ಲ. ನಾವು ಸ್ಟಾರ್ಟಿಂಗಲ್ಲಿ ಮಣ್ಣು ಕೆಲಸ ಮಾಡೋಕ್ಕೆ ಬಂದ್ವಿ, ಇವಾಗ ಕಾಂಟ್ರಾಕ್ಟ್ರಾಗಿ ದುಡಿತಾ ಇದ್ವಿ. ಏನು ತೊಂದರೆ ಇಲ್ಲ, ಯಾವ ಕೆಲಸ ಮಾಡಿದ್ರೂ ಮುಂದೆ ಬರ್ಬೋದು, ಅದರಲ್ಲೇನು ಡೌಟ್ ಇಲ್ಲ. ಸೊ ನಿಮ್ಮ ಪ್ರಕಾರ ಯಾವುದೇ ಆಗಲಿ ಕೆಳಗಡೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ರೆ ಬೆಳಿಬೋದು. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಇರಬೇಕಷ್ಟೇ ಕೆಲಸದಲ್ಲಿ. ಬಿಸ್ನೆಸ್ ಮಾಡಿ ಗ್ರೋ ಆಗಿ ಮಾತಾಡು. ಸೊ ಬಿಸ್ನೆಸ್ ಅಂದರೆ ಯಾವ ಬಿಸ್ನೆಸ್ ಮಾಡ್ಬೋದು? ಯಾವುದಾದ್ರೂ ಮಾಡ್ಬೋದು. ಗೋಬಿ ಮಂಚೂರಿ ಅಂದರೆ ರೋಡ್ ಸೈಡಲ್ಲಿ ಎಗ್ ರೈಸು. ಆಫೀಸಿಗಿಂತ ಬಿಸ್ನೆಸ್ ಬೆಸ್ಟು. ಯಾಕಂದರೆ ಆಫೀಸಲ್ಲಿದ್ದರೆ ಬೇರೆಯವ್ರ ಅಂಡರ್ ವರ್ಕ್ ಮಾಡಬೇಕಾಗುತ್ತೆ. ಅದೇ ಬಿಸ್ನೆಸ್ ಆದರೆ ನಮ್ಮ ಅಂಡರ್ ಇರುತ್ತೆ, ನಮ್ಗೆ ಇಷ್ಟ ಬಂದಂಗೆ ಮಾಡ್ಕೋಬೋದು ಅನ್ನೋ ಒಪಿನಿಯನ್. ಪ್ರಕಾರ ಸೇಮ್. ಸರ್ ನಿಮ್ಮ ಪ್ರಕಾರ ಬಿಸ್ನೆಸ್. ಬಿಸ್ನೆಸ್ಸಾ? ಸೊ ಯಾವ ಬಿಸ್ನೆಸ್ ಅಂತ ಹೇಳ್ಬೋದು? ಈವನ್ ಎನಿ ಬಿಸ್ನೆಸ್ ಫಸ್ಟು ಬಿಸ್ನೆಸ್ ಮಾಡಬೇಕಾದ್ರೆ ಫಸ್ಟು ಲೊಕೇಶನ್ ನೋಡ್ಕೋಬೇಕು. ಸುಮ್ಮನೆ ಮಾಡೋದಲ್ಲ ಬಿಸ್ನೆಸ್, ನಾವು ಮಾಡ್ತೀವಿ ಅಂತ ಕಾಂಪಿಟೇಟಿವ್ ಆಗಿ. ಫಸ್ಟ್ ಬಿಸ್ನೆಸ್ ನಮ್ಮ ಕೈಯಲ್ಲಿ ಫಂಡ್ ಏನಿದೆ ಅದ್ರ ಮೇಲೆ ನಾವು ಡಿಪೆಂಡ್ ಮಾಡಿಕೊಂಡು ಲೊಕೇಶನ್ ನೋಡಿ ಆಮೇಲೆ ಮಾಡ್ಕೊಂಡ್ರೆ ಉತ್ತಮ. ಅಲ್ಲಿ ಬೇಕಾದ್ರೆ ಗ್ರೋ ಆಗ್ತೀವಿ. ಸುಮ್ಮನೆ ಎಲ್ಲರೂ ಮಾಡೋದಂತ ನಾವು ಮಾಡಿದ್ರೆ ಏನೂ ಹಾಕೋಕ್ಕಾಗಲ್ಲ. ಸೊ ನಿಮ್ಮೆಲ್ಲರ ಪ್ರಕಾರ ಬಿಸ್ನೆಸ್ ಮಾಡಿದ್ರೇ ಗ್ರೋತ್. ಸೊ ನೀವಾಗ ಏನು ಮಾಡ್ಕೊಂಡಿರೋದು? ನಾವು ವರ್ಕ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಆಸೆ ಇದೆ ಬಿಸ್ನೆಸ್ ಮಾಡ್ಕೋಬೇಕು ಅಂತ. ಓಕೆ, ಸೊ ಬಿಸ್ನೆಸ್ ಇಸ್ ಅ ಪರ್ಫೆಕ್ಟ್ ಒನ್. ನಾನು ಮಾತ್ರ ಸ್ಟಡಿ ಮಾಡ್ತಾ ಇರೋದು. ನಾವು ಹಂಗೆ ಗೊತ್ತೇ ಆಗಲ್ಲ. ಸ್ಟಡಿ ಮಾಡ್ತಾ ಇರೋದು. ಓ, ಥ್ಯಾಂಕ್ ಯು. ಏನು ಮಾಡ್ತಾ ಇರೋದು? ಫಾರ್ಮಸಿ. ಸೊ ನೆಕ್ಸ್ಟ್ ನಿಮ್ಮ ಫ್ಯೂಚರ್? ಫಾರ್ಮಾ ಇಂಡಸ್ಟ್ರಿಗೆ ಹೋಗಬೇಕು ಅಂತ ಇದ್ದೀವಿ. ಫಾರ್ಮಾ ಇಂಡಸ್ಟ್ರಿ ಹೋಗಬೇಕು. ಆಲ್ ದ ಬೆಸ್ಟ್ ಕನ್ನಡ ಚಾನಲ್. ಈಗ ಒಬ್ಬೊಬ್ಬರು ಬಿಸ್ನೆಸ್ ಮಾಡ್ತಾರೆ, ಒಬ್ಬೊಬ್ರು ಆಫೀಸ್ಗೆ ಹೋಗ್ತಾರೆ. ಹಿಂಗೆ ಅಂದರೆ ಅವರು ಟ್ಯಾಲೆಂಟ್ ಮೇಲೆ ಅವರು ಇದು ಏಂತಿಗೆ ಅಂದರೆ ಒಬ್ಬೊಬ್ರು ಓದಿದ್ರು ಅವರು ಆಫೀಸ್ಗೆ ಹೋಗಿ ಕೆಲಸ ಮಾಡಲ್ಲ. ಅವ್ರ ಟ್ಯಾಲೆಂಟು ನಾನು ಒಂದು ಯಾವ್ದಾರ ನಾನು ಬಿಸ್ನೆಸ್ ಮಾಡಿ ನಾನು 100 ಜನಕ್ಕೆ ಕೆಲಸ ಕೊಡಬೇಕು, 1000 ಜನಕ್ಕೆ ಕೆಲಸ ಕೊಡಬೇಕು ಅಂತ ಅವರಲ್ಲಿ ಇರ್ತಾರೆ. ಆ ಥರ ಒಬ್ಬೊಬ್ರು ಟ್ಯಾಲೆಂಟ್ ಮೇಲೆ ಒಬ್ಬೊಬ್ರು ಇದು ಮಾಡ್ತಾರೆ. ತುಂಬ ಬೆಳಿಬೇಕು ಅಂದರೆ ಮೇನು ಒಂದು ರಾಜಕೀಯದ ವ್ಯಕ್ತಿ ಆಗಬೇಕು, ಆಯಿತಾ? ಬಿಸ್ನೆಸ್ಗಿನ್ನ ರಾಜಕೀಯದ ವ್ಯಕ್ತಿ ಇಲ್ಲ ಫಿಲಮ್ ಸ್ಟಾರ್ ಆಗಬೇಕು. ಆಟೋ ಓಡಿಸಿ ಇಲ್ಲ ಬಿಸ್ನೆಸ್ ಮಾಡಿ ಅದು ಮಾಡಿ ಇದು ಮಾಡ್ತೀನಿ ಅಂದರೆ ಬೇಗ ಬೆಳೆಯೋಕ್ಕಾಗಲ್ಲ. ಇಲ್ಲ ಒಂದು ಫಿಲಮ್ ಸ್ಟಾರ್ ಆಗಬೇಕು, ಇಲ್ಲ ರಾಜಕೀಯದ ವ್ಯಕ್ತಿ ಇರಬೇಕು. ರಾಜಕೀಯ ಜೊತೆ ಪುಡಾರಿಗಳಿದ್ರೆ ಬೇಗ ಬೆಳಿಬೋದು. ಕೆಲಸ ನಾನು ಮೊದಲಿಂದ ಕೆಲಸ ಮಾಡೋ ಗೌರ್ಮೆಂಟ್ ಸರ್ವಿಸ್ನಲ್ಲಿ, ಗೌರ್ಮೆಂಟ್ ಸರ್ವಿಸು ಟೇಬಲ್ ವರ್ಕ್ನ ಮಾಡಿರೋದು, ಅಕೌಂಟ್ಸ್ ಡಿಪಾರ್ಟ್ಮೆಂಟ್. ಸೊ ನೀವು ಆಫೀಸಲ್ಲಿ ಮಾಡೋಕ್ಕೆ ಇಷ್ಟ ಆಗಿದೆಯಾ ನಿಮಗೆ? ಹೌದು, ಎಕ್ಸಾಕ್ಟ್ಲಿ. ಇವಾಗಲೂ ಕೆಲಸ ಮಾಡ್ತಾಯಿದ್ದೆ. ಲಾಕ್ಡೌನ್ ಆದಾಗ ಡಿಸ್ಕಂಟಿನ್ಯೂ ಮಾಡಿಕೊಂಡೆ. ಲಾಕ್ಡೌನ್ ಆಯ್ತಲ್ಲ, ಅಲ್ಲಿವರೆಗೂ ನಾನು ಕೆಲಸ ಮಾಡಿದೆ. ಮೊದಲು ವಿಧಾನಸೌಧದಲ್ಲಿ ಕೆಲಸ ಮಾಡಿದ್ದು, CM ಆಫೀಸಲ್ಲಿ ಕೆಲಸ ಮಾಡಿದೆ, ಅಕೌಂಟ್ಸ್ ಆಫೀಸರ್ ರಿಟೈರ್ಡಾಗಿ ಕೆಲಸ ಆಗಿದ್ದು. ಅದಾದಮೇಲೆ ಲಾಕ್ಡೌನ್ ಪೀರಿಯಡ್ನಲ್ಲಿ ಸಿದ್ದರಾಮಯ್ಯ ಪೀರಿಯಡ್ ಇತ್ತು, ಅಲ್ಲಿವರೆಗೂ ನಾನಿದ್ದೆ. ಲಾಕ್ಡೌನ್ ಆಯಿತು, ಅವಾಗ ಮನೆಯಲ್ಲೂ ಬೇಡ ಅಂದರೂ ನನಗೂ ಇಷ್ಟ ಇರಲಿಲ್ಲ, ಅದಕ್ಕೋಸ್ಕರ ಡಿಸ್ಕಂಟಿನ್ಯೂ ಮಾಡಿಕೊಂಡೆ. ಆಮೇಲೆ ಒಂದು 5 ವರ್ಷ ಕೆಲಸ ಮಾಡಿದೆ. ಆಫ್ಟರ್ ದಟ್ ಬೇರೆ ಆಫೀಸರ್ಗಳೆಲ್ಲ ಕೆಲಸ ಮಾಡಿದೆ. ಇವಾಗ ಒಂದು 5 ಇಯರ್ಸ್ ನಾನು ಏನೂ ಕೆಲಸ ಮಾಡ್ತಾಯಿಲ್ಲ. ಐ ಆಮ್ ರಿಟೈರ್ಡ್, ಪರ್ಫೆಕ್ಟ್ಲಿ ರಿಟೈರ್ಡ್. ಸರ್ ನಿಮ್ಗೆ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ನಿಮ್ಗೆ ಯಾವ್ದಾದ್ರು ಐಡಿಯಾ ಇದೆಯಾ? ಬೆಂಗಳೂರಲ್ಲಿ ಯಾವ ಬಿಸ್ನೆಸ್ ವರ್ಕ್ ಆಗುತ್ತೆ ಅಂತ? ನನಗೇನು ಇಂಟ್ರೆಸ್ಟ್ ಇಲ್ಲಮ್ಮ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಥ್ಯಾಂಕ್ ಯು ಸರ್. ಪೆನ್ಷನ್ ಬರ್ತಾಯಿದೆ, 50,000 ನನ್ನ ಪೆನ್ಷನ್ ಇದೆ. ಸಂಪಾದನೆ ಮಾಡೋ ಅಂತಾರೆ ನನಗೇನು ಇಷ್ಟ ಇಲ್ಲ. ಸ್ವಲ್ಪ ಸರ್ವೀಸ್ ಮಾಡ್ತಾಯಿದ್ದೀನಿ, ಸರ್ವೀಸ್ ಪೇಷಂಟ್ ಕೆಲಸ ಮಾಡ್ತಾಯಿದ್ದೀನಿ. ಅದೇ ನನ್ನ ನೇಚರ್ ಅಷ್ಟೇ.